ಸರಳ ಸಜ್ಜನಿಕೆಯ ವ್ಯಕ್ತಿ ಎಚ್.ಕೆ. ಪಾಟೀಲ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಫೋರ್ ವೀಲರ್ ಮೆಕ್ಯಾನಿಕ್ ಸಂಘದರು ನಮ್ಮ ಸಂಘದ ಹಾಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘಗಳು ಇದ್ದು ಎಲ್ಲಾ ಸಂಘಗಳಿಗೂ ಒಂದೇ ಎಂದು ಅವರ ಬೇಡಿಕೆಗಳನ್ನು ಈಡೇರಿಸುತ್ತ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಾರದ ವ್ಯಕ್ತಿಗೆ ನೀವು ಅನ್ಯಾಯ ಮಾಡಿದ್ದು ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಅನುಭವ ಉಪಯೋಗ ಮಾಡಿಕೊಳ್ಳಬೇಕು. ಅವರ ಅನುಭವಕ್ಕೆ ತಕ್ಕಂತೆ ಅವರಿಗೆ ಒಳ್ಳೆಯದು ಖಾತೆ ನೀಡಿ ಗೌರವಿಸಬೇಕು. ಇಲ್ಲವಾದಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ನೀಡಲು ಸಿದ್ಧ ಹಾಗೂ ಹೋರಾಟ ಮಾಡಲು ಸಿದ್ಧ. ಹಾಗಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಫೋರ್ ವೀಲರ್ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷ ಉಸ್ಮಾನ್ ಸಾಬ್ ಮಾಳೆಕೊಪ್ಪ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ನಾವು ಗದಗ ಜಿಲ್ಲಾ ಫೋರ್ ವೀಲರ್ ಮೆಕ್ಯಾನಿಕಲ್ ಆ್ಯಂಡ್ ಬಾಡಿ ವರ್ಕ್ ಅಸೋಸಿಯೇಷನ್ದವರು ಉಸ್ಮಾನ್ ಮಾಳೆಕೊಪ್ಪ ಅಂತೇಳಿ ಅಧ್ಯಕ್ಷರಿಗೆ, ಆಮೇಲೆ ನಮ್ಮ ಸಾಹೇಬ್ರಿಗೆ ಎಚ್.ಕೆ. ಪಾಟೀಲ್ ಸಾಹೇಬ್ರ ಸಂಬಂಧ ನಾವು ಬಂದು ಇಲ್ಲೇ ಪ್ರೆಸ್ಮೆಂಟ್ ಮಾಡತ್ತೀವಿ. ಯಾಕಂತಂದ್ರೆ ನಮ್ಗೆ ಮೆಕ್ಯಾನಿಕಲ್ದವ್ರಿಗೆ ನಮ್ಮ ಮೆಕ್ಯಾನಿಕಲ್ ಶಕ್ತಿ ಅಂತೇಳಿ ತೋರಿಸ್ಕೊಟ್ಟೋವಂಥ ನಾಯಕರು ಎಚ್.ಕೆ. ಪಾಟೀಲ್ ಸಾಹೇಬರು. ನಮ್ಗೆ ಪಂಚರ್ ಅಂಗಡಿ ಅದು ಇದು ಅಂತೇಳಿ ಮಾತಾಡ್ತಿದ್ರು. ಯಾಕಂತಂದ್ರೆ ನಾವು ಹಂಗೆ ತಿಳ್ಕೊಂಬಿಟ್ಟಿದ್ವಿ, ಹೌದು ನಾವು ಸಣ್ಣವರಪ್ಪ ಅಂತಂತೇಳಿ. ಯಾಕಂತಂದ್ರೆ ಸಾಹೇಬ್ರು ನಮ್ಗೆ ನೀವು ನಿಮ್ಮ ವಿದ್ಯಾ ಏನೈತಿ, ನಿಮ್ಮ ಕೆಲಸದ ನಿಮ್ಮ ಪವರ್ ಏನೈತಿ ಅಂತೇಳಿ ತೋರಿಸ್ಕೊಟ್ಟಂಥ ನಮ್ಮ ನಾಯಕರು ಎಚ್.ಕೆ. ಪಾಟೀಲ್ ಸಾಹೇಬರು. ಆಮೇಲೆ ನಮಗೆ ದುಡ್ಕೊಂಡು ತಿನ್ನಕ್ಕೆ ಅವರು ಒಂದು ಸೈಟ್ ಕೊಟ್ಟಾರೆ, ಜಾಗ ಕೊಟ್ಟಾರೆ. 1 ಎಕರೆ 24 ಗುಂಟೆ ಜಾಗ ಕೊಟ್ಟಾರ್ರಿ. ಯಾಕಂತಂದ್ರೆ ಇದು ವಕಾರ ಸಾಲ ಕಿತ್ತಿದ ನಂತರ ನಮ್ಮ ಬಾಳೆ ಹೆಂಗಾಗಿತ್ತಂತಂದ್ರೆ ಬರೀ ಬಾಡಿಗೆದವ್ರಿಗೆ ಕೆಲಸದ ನಮ್ಮ ಕಡೆ ಕೆಲಸ ಮಾಡೋರಿಗೆ ಅಷ್ಟು ಕೊಟ್ಟು ಮತ್ತು ವರ್ಷ ಆದ ಕೂಡಲೇ ನಮ್ದು 30,000 40,000 ಸಾಲ ಆಗ್ಬಿಡ್ತಿತ್ತು. ಈ ಥರ ನಮ್ಗೆ ದುಡ್ಕೊಂಡು ತಿನ್ನಲಿ ಅಂತೇಳಿ ಒಂದು ಹುಬ್ಬಳ್ಳಿ ರೋಡಿಗೆ ಒಂದು ಜಾಗ ಕೊಟ್ಟಾರ್ರಿ. ಆಮೇಲೆ ನಾವು ಒಂದು 35 ಶೆಡ್ ಹಾಕ್ಕೊಳಕತ್ತೀವಿ ಗದಗ ಜಿಲ್ಲಾದಾಗ. ಮೆಕ್ಯಾನಿಕಲ್ದವ್ರಿಗೆ ಒಂದೇ ಕಡೆ ಆಗಲಿ, ಆಟೋನಗರ ನಮ್ಮ ಗದಗನ್ಯಾಗ ಆತ, ಕರ್ನಾಟಕದಾಗ ಆತ, ಆಟೋನಗರ ಎಲ್ಲೂ ಇಲ್ಲರಿ. ಆಮೇಲೆ ಮೆಕ್ಯಾನಿಕಲ್ಗೆ ಜಾಗ ಕೊಟ್ಟು ಆಮೇಲೆ ನಮಗೆ ಅನುದಾನ ಕೊಟ್ಟಂಥ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲಿ ಅಂತೇಳಿ ನಾವು ಎಲ್ಲರೂ ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಮುಖ್ಯಮಂತ್ರಿ ಸಾಹೇಬ್ರಿಗೆ ನಾವು ಬೇಡ್ಕೊಳ್ಳೋದು ಒಂದೇ, ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಅವ್ರಿಗೆ ಯೋಗ್ಯ ಆದಂಥ ಒಂದು ಸಚಿವ ಸ್ಥಾನ ಕೊಟ್ಟು ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲಿ ಅಂತೇಳಿ ನಮ್ಮ ಎಲ್ಲ ಮೆಕ್ಯಾನಿಕಲ್ ಸದಸ್ಯರ್ಲಿಂತ ನಾವು ಬೇಡ್ಕೊಳತ್ತೀವಿ. ಆಮೇಲೆ ನಾವು ಗದಗ ಜಿಲ್ಲಾದಾಗ 450 ಮಂದಿ ಇದ್ದೀವಿ ಮೆಕ್ಯಾನಿಕಲ್ದವರು. 450 ಮಂದಿಯವರೊಳಗೆ 275 ಮಂದಿದು ನಮ್ಮ ರಿಜಿಸ್ಟ್ರೇಷನ್ ಐತಿ 2014ರಲ್ಲಿ. ನಾವು 2014ಲಿಂದ 2022 ಮಟನೂ ಒಂದು ಉದನ್ ಕಡ್ಡಿ ಇದ್ದಿದ್ದಿಲ್ಲ ನಮ್ಗೆ ಗೌರ್ಮೆಂಟದ್ದು ಏನು. ಯಾಕಂತಂದ್ರೆ ಅಡ್ಡಾಡ್ತಿದ್ವಿ, ಕೆಲಸ ಹಾಕಿದ್ದಿಲ್ಲ. ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಕಡೆ ಹೋಗಿ ನಮ್ಮದೆಲ್ಲ ಅಳಲು ಹೇಳಿದ್ವಿ. ಹೇಳಿದ ನಂತರ ನಮ್ಮ ಸಾಹೇಬ್ರ ನಮ್ಮ ಬಗ್ಗೆ ಭಾಳ ಕಾಳಜಿ ಮಾಡಿ ನಮ್ಗೆ ಜಾಗ ಕೊಟ್ಟು ಮಾಡ್ಕೊಂಡು ತಿನ್ನೋಕೆ ಒಂದು ಶೆಡ್ ಮುಖಾಂತರ ನಮ್ಗೆ ಜಾಗ ಕೊಟ್ಟಾರ. ಆಮೇಲೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನು ಎಷ್ಟು ನೆನೆಸಿದ್ರು ಕಡಿಮೆ. ನಮ್ಮ ಸಂಘದ ವತಿಯಿಂದ ನಾವು ರಕ್ತದಾನ ಮಾಡಿದ್ವಿ. ಆಮೇಲೆ ಅಂಗಾಂಗ ದಾನ ಅಂತೇಳಿ ಮಾಡಿದ್ರು ಸಾಹೇಬ್ರು, ಅದು ಮಾಡೀವಿ. ಆಮೇಲೆ ಸಾಹೇಬ್ರದ ಕಿಡ್ನಿ ಡೊನೇಟ್ ಅಂತಿತ್ತು, ಅದನ್ನು ಮಾಡೀವಿ. ಎಲ್ಲ ಕಡೆಯೂ ಇಂಥ ಸಾಹೇಬ್ರು ನಮ್ಗೆ ಸಿಗೋದು ಭಾಳ ಕಠಿಣ. ಯಾಕಂತಂದ್ರೆ ಒಂದು ಕಪ್ಪು ಚುಕ್ಕಿ ಇಲ್ಲ ನಮ್ಮ ಸಾಹೇಬ್ರಿಗೆ, ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ. ಏನೂ ಒಂದು ಕಪ್ಪು ಚುಕ್ಕಿ ಇರಲಾರ್ದ ನಮ್ಮ ಸಾಹೇಬ್ರಿಗೆ ಒಂದೇ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಳ್ಳಿಲ್ಲ ಅಂತೇಳಿ ಭಾಳ ನಮಗೆ ಮನಸ್ಸಿಗೆ ನೋವಾಗೈತಿ. ಆಮೇಲೆ ಇದೇ ಥರ 2ನೇ ಸಂಪುಟದಲ್ಲಿ ದಯವಿಟ್ಟು ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊತೀವಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ. ನಮ್ಮ ಮುಖ್ಯಮಂತ್ರಿ, ನೂತನವಾಗಿ ಮುಖ್ಯಮಂತ್ರಿ ಆದವರು, ನಮಗೂ ಭಾಳ ಖುಷಿಯಾಗೈತಿ. ಯಾಕಂದ್ರೆ ಅವರು ಭಾಳ ವರ್ಷಲಿಂತ್ರ ಕಾಂಗ್ರೆಸ್ ಪಕ್ಷದಾಗ ದುಡ್ದಾರ. ಅವ್ರಿಗೂ ಇಂಥ ಸ್ಥಾನ ಸಿಕ್ಕಿದ್ದು ನಮಗೆ ಭಾಳ ಖುಷಿಯಾಗೈತಿ. ನಮ್ಮ ಸಾಹೇಬ್ರಿಗೆ ಅವ್ರಿಗೆ ಯೋಗ್ಯ ಆದಂಥ ಸಚಿವ ಸ್ಥಾನ ಕೊಡಲಿ ಅಂತೇಳಿ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊತೀವಿ. ಇದು 2ನೇ ಸಂಪುಟದಲ್ಲಿ ಸಚಿವ ಸ್ಥಾನ ಸಾಹೇಬ್ರಿಗೆ ಏನಾರ ತಪ್ಪಿದ್ದ ಇದು ಆತಂತಂದ್ರೆ ನಾವು ಗದಗನಲ್ಲಿ ಆತು, ಆಮೇಲೆ ಬೆಂಗಳೂರು ವಿಧಾನಸಭಾಕ್ಕೆ ಹೋಗಿ ಅಲ್ಲೇ ಉಗ್ರವಾದಂಥ ಹೋರಾಟ ಮಾಡಿ ನಮ್ಮ ಸಾಹೇಬ್ರಿಗೆ ಕೊಡ್ಬೇಕಂತೇಳಿ ನಾವು ಪಟ್ಟು ಹಿಡ್ಕೊಂಡು ಕುಂದಿರ್ತೀವಿ. ಯಾಕಂದ್ರೆ ಇಷ್ಟು ದಿವಸ ಆದರೂ ನಾವು ಯಾವ ಮಂದಿಗೆ ಹಾನಿ ಆಗುವಂಥದ್ದು ಕೆಲಸ ಏನೂ ಮಾಡಿಲ್ಲ. ಎಲ್ಲೇ ಬೆಂಕಿ ಹಚ್ಚೋದು, ಆಮೇಲೆ ಸಾರ್ವಜನಿಕ ಆಸ್ತಿ ಹಾಳು ಮಾಡೋದು, ಗೌರ್ಮೆಂಟ್ ಆಸ್ತಿ ಹಾಳು ಮಾಡೋದು, ಅವ್ನು ಎಲ್ಲ ನಮ್ಮ ಸಾಹೇಬ್ರು ಕಲಿಸ್ಕೊಟ್ಟಿಲ್ಲ. ಶಾಂತಿ ರೀತಿಲಿಂತ ಏನೇ ಇದ್ದರೂ ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂಥದ್ದು ಹೋರಾಟ ಮಾಡಿರಿ ಅಂತೇಳಿ ಎಚ್.ಕೆ. ಪಾಟೀಲ್ ಸಾಹೇಬರು ತಿಳಿಸ್ಕೊಟ್ಟಾರೆ. ಅದೇ ಮುಖಾಂತರ ನಮ್ಮ ಸಾಹೇಬ್ರಿಗೆ ಏನೂ ಕಪ್ಪು ಚುಕ್ಕಿ ಇರಲಾರ್ದ ಯಾವ ಇಂಥ ಕೆಲಸ ನಾವು ಮಾಡೋಕ್ಕೆ ಹೋಗಂಗಿಲ್ಲ. ನಮ್ಮಲಿಂತ್ರ ಅವ್ರಿಗೆ ಏನೂ ಧಕ್ಕೆ ಆಗಬಾರ್ದು. ಆ ಥರ ನಾವು ಶಾಂತಿ ರೀತಿಲಿಂತ್ರ
ನಾವು ನಮ್ಮ ಹೋರಾಟ ನಡೆಸ್ತೀವಿ. ಆಮೇಲೆ ನಾವು ಈಗ ಇಷ್ಟು ಮೆಕ್ಯಾನಿಕಲ್ ಸಂಘದವ್ರು ಅದಿರಿ ಅಂತೇಳಿ ನಾವು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಗೆ ಮಾಡಿದಂಥ ಕೆಲಸ ಯಾರಿಗೂ ಮಾಡಿಲ್ಲ. ಆಮೇಲೆ ನಮ್ಮ ಯಾವ ಸಚಿವರು ಮಾಡಿಲ್ಲ. ಯಾಕಂತಂದ್ರೆ ನಮ್ಮ ಗದಗದಾಗ ಜಗ್ಗ ಸಂಘಟನೆ ಅದಾವೆ, ಎಷ್ಟು ಸಂಘಟನೆ ಅದಾವೆ ಅಷ್ಟು ಸಂಘಟನೆಗೂ ಏನಾರು ಮಾಡಿದ್ದೈತಿ. ಯಾಕಂದ್ರೆ ಯಾರು ಹೋದರೂ ನೀನು ಯಾರು ಅಂತ ಕೇಳಂಗಿಲ್ಲ, ನೀ ಏನು ತಂದಿಪ್ಪ ಕೆಲಸ ಅಂತ ಕೇಳೇ ಮಾಡಿಕೊಡ್ತಾರೆ. ಆ ಥರ ನಾವು ಕೇಳೋದೊಂದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ 2ನೇ ಸಂಪುಟದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಾವು ಹೇಳಿ ಮಾತು. ನಾನು ಪ್ರೊಫೆಸರ್ BM ನದೀಮುಲ್ಲಾ, ರಾಜೀವ್ ಗಾಂಧಿ ಬ್ರೇಡ್ ಕಾಂಗ್ರೆಸ್ಸಿನ ರಾಜ್ಯದ ಅಧ್ಯಕ್ಷ ಇದ್ದೀನಿ ಮತ್ತು ನಮ್ಮ ಫೋರ್ ವೀಲರ್ ಮೆಕ್ಯಾನಿಕಲ್ ಬಾಡಿ ವರ್ಕ್ ನಮ್ಮ ಉಸ್ಮಾನ್ ಮಾಳಿಕಪ್ ಮತ್ತು ಜಮೀರ್ ಅವರು ಈ ಸಂಘಟನೆಗಳಿಂದ ಸದಾ ಅವರ ಮಾರ್ಗದರ್ಶಕರಾಗಿ ವಿವಿಧ ಸಂಘಟನೆ ಕಾಣಿಸ್ಕೊಂಡೀನಿ. ಇವತ್ತಿನ ಒಂದು ಮುಖ್ಯವಾಗಿ ದುಃಖದ ಸಂಗತಿ ನಮ್ಮ ಭಾಗದ ಜನರಿಗೆ ಏನಪ್ಪ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರು, ಪ್ರಾಮಾಣಿಕ, ದಕ್ಷ, ಕಳಂಕರಹಿತವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಮೊದಲನೇ ಸಂಪುಟ ವಿಸ್ತಾರಗೊಳ್ಳತಕ್ಕಂಥ ಸಂದರ್ಭದಲ್ಲಿ ನೀಡದೇ ಇರತಕ್ಕಂಥದ್ದು. ಅವರು ಯಾವಾಗಲೂ ಬಡ ಜನರ, ರೈತರ, ಕೆಳಮಟ್ಟದಲ್ಲಿರ್ತಕ್ಕಂಥ ಜನರ, ಹರಿಜನ, ಗಿರಿಜನ ಇಳಿಗಾಗಿ ಸದಾ ದುಡಿದವರು, ಸಾಕಷ್ಟು ಇಲಾಖೆಯಲ್ಲಿ ಅನುಭವ ಇರ್ತಕ್ಕಂಥವ್ರು. ಅವರ ತಂದೆಯ ಕಾಲದಲ್ಲಿ 1985ರಲ್ಲಿ ಅವರ ತಂದೆಯವರು ಸಹಕಾರಿ ಭೀಷ್ಮ ಅಂತ ಹೆಸರು ಪಡೆದಿದ್ದರು ಕರ್ನಾಟಕ ರಾಜ್ಯಕ್ಕೆ. ಅವರು ಸಹಕಾರಿ ಮಂತ್ರಿಯಾಗಿದ್ದು ವಿವಿಧ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಹುಲ್ಕೋಟಿ ಹುಲಿ ಎಂದು ಬಿರುದು ತಗೊಂಡಿದ್ದರು. ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ರೇಸ್ನಲ್ಲಿದ್ದವರು. ಅಂಥವ್ರ ಮಗರಾಗಿ ಇವರು ಮೊದಲು MLC ಆಗಿ 4 ಸಲ ಆಯ್ಕೆಯಾಗಿ ಸಾಕಷ್ಟು ಸೇವೆ ಸಲ್ಲಿಸ್ಯಾರ ಮತ್ತು ವಿಧಾನಸಭೆಗೆ ಪ್ರವೇಶವಾಗಿ MLA ಆಗಿ ಸಾಕಷ್ಟು ಸೇವೆ ಸಲ್ಲಿಸ್ಯಾರ. ಅವರ ಅಣ್ಣರಾಗಿರ್ತಕ್ಕಂಥ DR ಪಾಟೀಲ್ ಸಾಹೇಬರು ಸಹ, ಅಂದರೆ ಅವರ ಸಂಪೂರ್ಣ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ಸೀಮಿತವಾಗಿಟ್ಟಾರೆ. ಅವರು 1999ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅದಕ್ಕಿಂತ ಪೂರ್ವದಲ್ಲಿ JDS ಸರ್ಕಾರ ಇದ್ದಾಗ ಎಚ್ ಕೆ ಪಾಟೀಲ್ ಸಾಹೇಬರಿಗೆ 62 ಜನ MLA ಬೆಂಬಲರಿದ್ದರು. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಪಾತ್ರ ಎಚ್ ಕೆ ಪಾಟೀಲ್ ಸಾಹೇಬರಿದ್ದರು. ಅವ್ರು ನೆನಪಿರಬೇಕು. ಅವಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಒಬ್ಬರು ಮಂತ್ರಿ ಇದ್ದರು. ಇವತ್ತು SM ಕೃಷ್ಣ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಯಾರಂದ್ರೆ ಸಂಪೂರ್ಣ ಎಚ್ ಕೆ ಪಾಟೀಲ್ ಸಾಹೇಬರು ಕಾರಣ ಆಗ್ತಾರೆ. ಅವರು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೂ ಅವಾಗ ಆಗಲಿಲ್ಲ. ಅಂಥ ಒಂದು ತ್ಯಾಗ ಮನೋಭಾವನೆ ಉಳ್ಳವರು, ಯಾವಾಗಲೂ ಅಧಿಕಾರಕ್ಕಾಗಿ ಹೋಗೋರಲ್ಲ, ಸದಾ ಪಕ್ಷಕ್ಕಾಗಿ, ಜನರ ಸೇವೆಗಾಗಿ ನಿರತರಾಗಿ ದುಡಿತಕ್ಕಂಥವ್ರು. ಆವಾಗ ನೀರಾವರಿ ಮಂತ್ರಿ ಇದ್ದರು, ಅವ್ರು ತೆಗೆದ್ರು ಕೃಷಿ ಮಂತ್ರಿ ಮಾಡಿದರು, ಆದರೂ ಬೇಜಾರು ಮಾಡ್ಕೊಳ್ಳಿಲ್ಲ. ಮತ್ತು ಈಗ ಬರಬರ್ತಾ ಅವರಿಗೆ ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ಯ ಸಚಿವರಾದರು, ಕೃಷಿ ಮಂತ್ರಿ ಆದರು. ಈಗ ಸಂಸದೀಯ ಕಾನೂನು, ಶಾಸನ ರಚನೆಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಕೊಟ್ಟರು. ಇಂಥ ಹಲವಾರು ಇಲಾಖೆಗಳಲ್ಲಿ ಅನುಭವ ಹೊಂದಿರತಕ್ಕಂಥ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಂತ್ರಿ ಪದವಿ ಕೊಡಲಿಲ್ಲ ಅಂದ್ರೆ ನಮ್ಮ ಭಾಗದ ಗದಗ ಜಿಲ್ಲಾ ಜನರಿಗೆ ತುಂಬ ಬೇಸರ ಮತ್ತು ನೋವು ಉಂಟು ಮಾಡಿದೆ. ಅಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ, ಅಂಥ ಗುಣ ಹೊಂದಿರತಕ್ಕಂಥ, ಪ್ರಭಾವಿ, ಸರಳ ಸಜ್ಜನಿಕೆ ಆಡಳಿತ ಹೊಂದಿರತಕ್ಕಂಥ, ಸದಾ ಜನರ ಅಭಿವೃದ್ಧಿಗೆ ಸ್ಪಂದಿಸ್ತಕ್ಕಂಥ, ಹಗಲಿರುಳು ದುಡಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕರಿಗೆ ಈ ರೀತಿ ನಮ್ಮ ರಾಜ್ಯ ಸರ್ಕಾರ ನಡೆಸಿಕೊಳ್ಳೋದು ತುಂಬ ನೋವು ಉಂಟು ಮಾಡಿದೆ. ಇದರಿಂದ ಉತ್ತರ ಕರ್ನಾಟಕ, ನಮ್ಮ ಗದಗ ಜಿಲ್ಲಾ ಒಂದೇ ಅಲ್ಲ, ಎಲ್ಲ ಸಮಾಜ, ಎಲ್ಲ ಕೋಮಿನವರು ಅವರಿಗೆ ಬೇಕಾಗ್ಯಾರ. ಎಲ್ಲರಿಗೆ ಅವರು ಸಾಕಷ್ಟು ಪ್ರೀತಿಯಿಂದ ಕಂಡಾರ. ಅವರು ಏನಾದರೂ ಅವರಿಗೆ 2ನೇ ಒಂದು ಹಂತದಲ್ಲಿ ಸಚಿವ ಸ್ಥಾನ ಏನಾದರೂ ನೀಡದೇ ಇದ್ದರೆ ನಿಜವಾಗಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಂಬರುವ 28ನೇ ಸಾಲಿನ ಒಂದು ಚುನಾವಣೆಗೆ ಭಾಳಷ್ಟು ಪೆಟ್ಟು ಬೀಳುತ್ತೆ ಅಂತ ನಾನು ಮುನ್ಸೂಚನೆ ಕೊಡ್ತಾ ಇದ್ದೇನೆ. ಅಂಥ ವ್ಯಕ್ತಿಗಳಿಗೆ ನಾವು ಸ್ಪಂದಿಸಬೇಕು. ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟುಕೊಂಡು ಒಬ್ಬ ಹಿರಿಯ, ಪ್ರಭಾವಿ, ಅನುಭವಿ ರಾಜಕಾರಣಿ ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ನೀಡಬೇಕು. ನೀಡಿ ಅವರಿಗೆ ಇರತಕ್ಕಂಥ ಅನುಭವವನ್ನು ನಮ್ಮ ಸರ್ಕಾರಕ್ಕೆ ಸಲಹೆ ಸೂಚನೆಗೆ ಅವರಿಗೆ ಉಪಯೋಗ ತೆಗೆದುಕೊಳ್ಳಬೇಕು. ಅಕಸ್ಮಾತಾಗಿ ಅವರಿಗೆ ನೀಡದೇ ಇದ್ದರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಸಾಮೂಹಿಕವಾಗಿ ರಾಜೀನಾಮೆ ಪಕ್ಷಕ್ಕೆ ನೀಡುವವರು ಇದ್ದಾರೆ ಮತ್ತು ಉಗ್ರ ಹೋರಾಟಕ್ಕೆ ಅವರು ಎಲ್ಲರೂ ತಯಾರಾಗಿ ನಿಂತಿದ್ದಾರೆ ಅಂಥೇಳಿ ತಮಗೆ ತಿಳಿಪಡಿಸಿ, ನಾನು ಮುಂಬರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ.